ನನ್ನ ಹೆಸರು ಕುರುಬ್ರಳ್ಳಿ ಕುಮಾರ್ ಅಂತ. ನಾನು 6ನೇ ವಾರ್ಡಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಮತ್ತು ನನ್ನ ಕ್ರಮ ಸಂಖ್ಯೆ ಬಂದು 1. ತಾವೆಲ್ಲ ಮತಬಾಂಧವರು ಒಳ್ಳೆಯ ಮನುಷ್ಯನಿಂದ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಆಯ್ಕೆ ಮಾಡ್ಕೊಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ. ಚುನಾವಣೆ ಪ್ರಚಾರ ಚೆನ್ನಾಗಿದೆ. ಯಾವ ಮಾನದಂಡಗಳು ಇಟ್ಕೊಂಡು ಓಟ್ ಕೇಳ್ತಾ ಇದ್ದೀರಾ ತಾವು ಅಂತ? ಯಾವ ಮಾನದಂಡಗಳು ಅಂತಂದರೆ, ನನಗೂ ಅನುಭವ ಇದೆ. 2 ಸರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ, 2.5 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ. ನಾನು ಒಬ್ಬ ಹಳ್ಳಿನಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನನಗೆ ಈ ಹಳ್ಳಿ ಬೆಲೆ ಗೊತ್ತಿದೆ, ಹಳ್ಳಿ ಜನದ ಬೆಲೆ ಗೊತ್ತಿದೆ. ನಾನು ಆಡಂಬರದಲ್ಲಿ ಬಂದು ಬರೀ ನನಗೆ ಐಶ್ವರ್ಯನೇ ಮುಖ್ಯ, ದುಡ್ಡೇ ಮುಖ್ಯ ಅಂತೇಳ್ಬಿಟ್ಟು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ಜನನ ಒಪಿನಿಯನ್ ಮೇಲೆ ನಾನಿಲ್ಲಿ ಕೆಲಸ ಮಾಡ್ತೀನಿ. ಅವ್ರ ಮನಸ್ಸನ್ನು ಗೆಲ್ತೀನಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ನಿಂತಿರ್ತಕ್ಕಂಥ ಕಾಮಗಾರಿಗಳನ್ನ ಮಾಡಬೇಕು. ರಸ್ತೆ ತುಂಬ ಹದಗೆಟ್ಟಿದೆ, ಪೂರೈಸಬೇಕು. ಈಗ ನಮ್ಮ ಶಾಸಕರು ಅದಕ್ಕೆಲ್ಲ ಅನುದಾನ ತಗೊಂಬಂದಿದ್ದಾರೆ. ಅದೇನು ಹೇಳ್ತಾರೆ, ಐಮಾಸ್ಕ್ ಲೈಟು, ವಾಟರ್ ಫಿಲ್ಟ್ರು ನಾವು ಬಂದಿದ್ದಾದಮೇಲೆ, ನಾವು ಮಾಡಿದ್ದಾದಮೇಲೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದು 5-6 ತಿಂಗಳ ಹಿಂದೆಯೇ ಅದು ಅಪ್ರೂವಲ್ ಆಗಿ ಬಂದಿರತಕ್ಕಂಥ ಕಾಪಿನ ನಮ್ಮ ಶಾಸಕರು ತೋರಿಸಿದ್ದಾರೆ. ಆಮೇಲೆ ಕಾಮಗಾರಿಗಳು ಬೇರೆ ಬೇರೆ ಪ್ರಭಾವನ ಬೀರಿ ಕಾಮಗಾರಿ ನಿಲ್ಲಿಸೋ ಮಟ್ಟಕ್ಕೆ ಬಂದಿದ್ದಾರೆ. ಆದರೆ ಜನ ಎಲ್ಲೋ ಒಂದು ಕಡೆ ಯೋಚನೆ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ನಮ್ಮ ಶಾಸಕರ ಬಲ ಎಲ್ಲ ಹೇಗಿದೆ ನಮಗೆ? ಇನ್ನು ನಾನು ಅವ್ರ ಕ್ಯಾಂಡಿಡೇಟ್, ಅವ್ರ ಅಭ್ಯರ್ಥಿನೇ ಆಗಿರೋವಾಗ ಇನ್ನು ಅವ್ರ ಬಲ ನಮ್ಗೆ, ಅವ್ರ ಆಶೀರ್ವಾದ, ಅವ್ರ ಬಲ ನಮಗಿದ್ದೇ ಇರುತ್ತೆ. ಚುನಾವಣಾ ಪ್ರಚಾರದಲ್ಲಿ ತಮಗೂ ಸಾಥ್ ಕೊಡ್ತಿದ್ದಾರಾ? ಹಾಂ, ಕೊಡ್ತಿದ್ದಾರೆ. ತಮ್ಮ ಅಭ್ಯರ್ಥಿ ಬಲಾಢ್ಯರಾಗಿದ್ದಾರೆ. ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ ಕಳಿಸೋದಕ್ಕೆ ಅಂತ? ಬಲಾಢ್ಯರು ಅಂದಮೇಲೆ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಬಲಾಢ್ಯರಾಗಲ್ಲ, ಎಲ್ಲರೂ ಬಡತನದಲ್ಲಿ ಇರೋರು ಇರಲ್ಲ. ಬಲಾಢ್ಯ ಎಷ್ಟೇ ಇದ್ರೂ ಪ್ರಕೃತಿ ಯಾವತ್ತೂ ನಮ್ಮ ಪರ ಇರುತ್ತೆ ಅನ್ನೋದು ಕಟ್ಟುಕತೆ. ಬಡವನಿಗೂ ಪ್ರಕೃತಿ ಆಶೀರ್ವಾದ ಮಾಡೇ ಮಾಡ್ತದೆ, ಶ್ರೀಮಂತನಿಗೂ ಮಾಡೇ ಮಾಡ್ತೈತೆ. ಈ ಸರಿ ನಮಗೆ ಆ ದೇವರು ಒಳ್ಳೇದು ಮಾಡ್ತಾನೆ, ನಾವು ಗೆದ್ದು ಬಂದೇ ಬರ್ತೀವಿ. ನಿಮ್ಮ ವಿಶ್ವನಗರ ಸುಳ್ದೇನಹಳ್ಳಿ ನಾವು ಹೇಳೋದು ಏನು ಅಂತ, ತಮಗೆ ಯಾಕೆ ಓಟ್ ಕೊಡಬೇಕು ಅಂತ? ವಿಶ್ವನಗರ ಸುಳ್ದೇನಹಳ್ಳಿ, ವಿಶ್ವನಗರದಲ್ಲಿ ಈಗಿರ್ತಕ್ಕಂಥ ಸಮಸ್ಯೆ, ಮನೆಗಳು ಕಟ್ಕೊಂಡಿದ್ದಾರೆ, ಯಾರಿಗೂ ಒಂದು ಖಾತೆ ಅನ್ನೋದಿಲ್ಲ, ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ನಾನು 2.5 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ಆ ಕಾಮಗಾರಿಗಳ ಬಗ್ಗೆ, ಜನಗಳ ಕಷ್ಟ ಸುಖದ ಬಗ್ಗೆ, ಬಡತನದ ಬಗ್ಗೆ, ಅಲ್ಲಿ ಬರ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ನನಗೆ ಅರ್ಥ ಇದೆ. ಬಟ್ ಅಲ್ಲಿ ಪ್ರತಿಯೊಂದು ಮನೆಗೂ ಯಾವುದೇ ಒಂದು ಖಾತೆ ಇಲ್ಲ. ನಮ್ಮ ಸರ್ಕಾರ ಇದೆ, ನಮ್ಮ ಶಾಸಕರಿದ್ದಾರೆ. ನಾವು ಗೆದ್ದು ಪಟ್ಟಣ ಪಂಚಾಯತಿಗೆ ಹೋದರೆ ಪ್ರತಿ ಮನೆಗೂ ನಾವು ಅಲ್ಲಿ P ನಂಬರ್ ತೆಗೆದು ಖಾತೆಗಳು ಮಾಡಿ ಎಲ್ಲರ ಹೆಸರುಗಳಿಗೂ ನಾವು ಖಾತೆ ಕೊಂಡಿಸ್ಬೋದು. ನಾಳೆ ಬೆಳಗ್ಗೆನೇ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಬಂದರೆ, ಮತ್ತು ಹಣಕಾಸಿನ ತೊಂದರೆ ಬಂದರೆ, ಮಕ್ಳಿಗೆ ಮದುವೆ ಮಾಡಬೇಕಂದ್ರೆ, ಮಕ್ಕಳನ್ನ ವಿದ್ಯಾವಂತರು ಮಾಡಬೇಕಾದ್ರೆ, ನಮ್ಮದು ಹತ್ರ ಒಂದು ಆಸ್ತಿ ಇದೆಯಪ್ಪ, ಅದನ್ನು ಅಡಿಬಿಟ್ಟು ನಮ್ಮ ಮಕ್ಳಿಗೆ ಮಾಡೋಣ ಅನ್ನೋ ಒಂದು ಇದಿಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಆ ಮಟ್ಟದಲ್ಲಿ ಅಲ್ಲಿ ವ್ಯವಸ್ಥೆ ಇದೆ. ಆ ವ್ಯವಸ್ಥೆನ ಸರಿಪಡಿಸೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದೆ, ನಮ್ಮ ಶಾಸಕರಿದ್ದಾರೆ. ನಾವು ಆಯ್ಕೆಯಾಗಿ ಅಲ್ಲಿ ಹೋದಾಗ ಅದಕ್ಕೊಂದು ಮಾರ್ಗದರ್ಶನ ಕಂಡಿಡಿದು ಆ ಕೆಲಸ ಮುಗಿಸ್ಬೋದು. ಧನ್ಯವಾದಗಳು. ಧನ್ಯವಾದ.